ಲಕ್ಷ್ಮಿ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಈ ಜಾಗದಲ್ಲೇ ಅಲ್ವಾ ಅಮ್ಮ ಮನ್ಸಿಗೆ ಶಾಂತಿ ಸಿಗೋದು. ಇತ್ತೀಚೆಗೆ ಯಾಕೋ ನೀವು ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ನಿಮ್ಮ ಮನಸ್ಸಲ್ಲಿ ಇರೋದನ್ನೆಲ್ಲ ಇಲ್ಲಿ ಬೇಡ್ಕೊಂಡು ಪೂಜೆ ಮಾಡಿಸೋಣ ಅಂತ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಮ್ಮ. ಒಂದು ಪೂಜೆಯಿಂದ ನನ್ನ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತಾ ಲಕ್ಷ್ಮಿ? ಅಮ್ಮ, ಯಾರೇ ನಮ್ಮ ಕೈ ಬಿಟ್ರು ಆ ದೇವರು ನಮ್ಮ ಕೈ ಬಿಡೋದಿಲ್ಲ. ಅವನಿಗೆ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತು. ಕಷ್ಟ ಬಂದಾಗ ಮಾತ್ರ ಅವನ್ನ ನೆನಪಿಸ್ಕೊಳ್ಳೋದು ತಪ್ಪು, ಸುಖ ಬಂದಾಗ ಅವನ್ನ ಮರೆಯೋದು ತಪ್ಪು. ಕೆಲವೊಂದ್ಸಲ ಅವನು ಪರೀಕ್ಷೆ ಮಾಡಬೇಕು ಅಂತಾನೆ ನಮಗೆ ಕಷ್ಟಗಳನ್ನ ಕೊಡ್ತಾನೆ, ಆದ್ರೆ ಕೊನೆಗೆ ನಮ್ಮ ಕೈ ಹಿಡಿತಾನೆ. ನಿಮ್ಮ ಗೊಂದಲಗಳನ್ನೆಲ್ಲನೂ ಅವನ ಹತ್ರ ಹೇಳ್ಕೊಡಿ, ನಿಮಗೆ ಪರಿಹಾರ ಸಿಗುತ್ತೆ. ಬನ್ನಿ ಅಮ್ಮ. ಬನ್ನಿ ಅಪ್ಪ. ಎಲ್ಲಿಗೋ? ಬನ್ನಿ ಅಪ್ಪ, ಇಲ್ಲಿ ನೋಡಿ ಅಪ್ಪ. ಅಪ್ಪ, ಇದನ್ನೆಲ್ಲ ನೋಡ್ತಿದ್ರೆ ಅಮ್ಮಂಗೆ ಯಾರೋ ಮಾಟ ಮಾಡಿಸಿದಾರ ಅನ್ಸುತ್ತೆ. ರೀ, ಏನಾಯ್ತು? ರೀ, ಯಾರು ನಮ್ಮ ಮನೆಗೆ ಮಾಟ ಮಾಡಿದಾರಲ್ರಿ, ಅದಕ್ಕೆ ನನ್ ಜೊತೆ ಹೀಗಾಗ್ತಿರೋದು. ಅಲ್ಲ ರೀ, ನಮ್ ಪಾಡ್ಬಿಡಿ, ಪಾಪ ಮಕ್ಕಳ ಗತಿ ಏನಾಗ್ಬಾರ್ದು. ಆದಷ್ಟು ಬೇಗ ನಾವ್ ಈ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಡೋಣ. ಇಲ್ಲಿರೋದ್ ಬೇಡ ರೀ, ಇಲ್ಲಿರೋದ್ ಬೇಡ. ನಳಿನಿ, ಸಮಾಧಾನವಾಗಿರು. ನೀನ್ ಹೇಳಿದ ತಕ್ಷಣ ಇದ್ಮನ ಬಿಟ್ಟು ಹೋಗಕ್ಕಾಗತ್ತಾ? ಕಣ್ಣಾರೆ ನೋಡಿದ್ಮೇಲೂ ಮನೆ ಬಿಟ್ಟು ಹೋಗಕ್ ಆಗಲ್ಲ ಅಂತಿರಲ್ಲ. ನಾವೆಲ್ಲರೂ ಇಲ್ಲೇ ಇದ್ರೆ ಸತ್ತೋಗ್ಬಿಡ್ತೀವಿ ರೀ. ರೀ ಬೇಡ, ಹೋಗ್ಬಿಡೋಣ ರೀ. ಬಾಯಿಗೆ ಬಂದಾಗ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನಿರು. ಕಾಯೋ ದೇವರು ಇರ್ಬೇಕಾದ್ರೆ ಇಂಥದಕ್ಕೆಲ್ಲ ಹೆದರ್ಕೋಬೇಕಾ? ಅದೇನು ಅಂತ ನಾನು ನೋಡ್ತೀನಿ. ದೇವ್ರೆ, ಅಮ್ಮಂಗೆ ಮನಃಶಾಂತಿ ಕೊಡು. ಅವ್ರು ಏನ್ ಬೇಕು ಅಂತ ಬಯಸ್ತಾ ಇದ್ದಾರೋ ಅದು ಅವ್ರಿಗೆ ಸಿಗೋ ಹಾಗೆ ಮಾಡು. ಅವ್ರ ಖುಷಿನೇ ನನ್ನ ಖುಷಿ. ಭಗವಂತ, ಇಲ್ಲಿವರೆಗೂ ನಾನು ನಿನ್ನ ಹತ್ರ ಏನೂ ಕೇಳಿಲ್ಲ. ಕೇಳಿದ್ರು ನೀನು ಕೊಡ್ತೀಯ ಅನ್ನೋ ನಂಬಿಕೆ ನನಗಿಲ್ಲ. ಯಾಕಂದರೆ ಇಲ್ಲಿವರೆಗೂ ಜೀವನದಲ್ಲಿ ನಾನು ಬಯಸಿದ್ದು ಏನೂ ನಡೆದಿಲ್ಲ. ಆದರೂ ಇವತ್ತು ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ನನ್ನ ಮಗಳ ವಿಷಯ ನನಗೆ ಗೊತ್ತಾಗೋ ಹಾಗೆ ಮಾಡು. ಈ ನನ್ನ ಹುಡುಕಾಟಕ್ಕೆ ಒಂದು ಅಂತ್ಯ ಕೊಡು. ಅಮ್ಮ, ಬನ್ನಿ ಪ್ರದಕ್ಷಿಣೆ ಹಾಕ್ಬರೋಣ. ನೀನು ಹಾಕ್ಬಾ ಲಕ್ಷ್ಮಿ, ನಾನು ಹೊರಗಡೆ ಕೂತಿರ್ತೀನಿ.
ಹಾಯ್ ದೇವಕಿ. ನಿನಗೆ ಎಷ್ಟು ಸಲ ಹೇಳಬೇಕು, ಪದೇ ಪದೇ ನನ್ನ ಕಣ್ಮುಂದೆ ಬರಬೇಡ ಅಂತ. ಈ ಜೇಸ್ ಕಾರಣ ಇಲ್ಲದೆ ಯಾರ ಹತ್ರನೂ ಬರೋದಿಲ್ಲ ಅಂತ ಗೊತ್ತಿಲ್ವಾ ದೇವಕಿ? ನಾನು ನಿನ್ನ ಹತ್ರ ಒಂದು ಸತ್ಯ ಹೇಳಬೇಕು ಅಂತ ಬಂದಿದ್ದೀನಿ. ಈ ಥರ ಸುಳ್ಳು ಹೇಳಿ ನನ್ನನ್ನು ಯಾಮರ್ಸ್ಬಹುದು ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನಿನ್ನನ್ನು ನೋಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂದಮೇಲೆ ನಿನ್ನ ಮಾತನ್ನ ನಾನು ಕೇಳ್ತೀನಿ ಅಂತ ಹೇಗೆ ಅನ್ಕೊಂಡ್ಯಾ? ಓ, ಅದಕ್ಕೆ ತಾವು ನನ್ನ ಫೋನ್ನ ರಿಸೀವ್ ಮಾಡಲ್ಲ, ಮೆಸೇಜು ಮಾಡೋದಿಲ್ಲ. ಭೇಟಿಯಾಗೋಣ ಅಂದರೆ ಅದಕ್ಕೂ ಸಿಗಲ್ಲ. ಇದೆಲ್ಲ ಗೊತ್ತಿದ್ಮೇಲೂ ಯಾಕೆ ಹೀಗೆ ಕಾಡ್ತೀಯ? ಕಾಡೋದು ಕಾಡ್ಸೋದು ನನ್ನ ವೃತ್ತಿ ಅಲ್ಲ ದೇವಕಿ. ಇಷ್ಟು ವರ್ಷ ನನ್ನಲ್ಲಿ ಮುಚ್ಚಿಟ್ಟಿರೋ ಸತ್ಯನ ನಿನ್ನ ಹತ್ರ ಹೇಳ್ಕೊಳಕ್ಕೆ ಬಂದಿದ್ದೀನಿ ದೇವಕಿ. ಅದನ್ನು ತಿಳ್ಕೊಂಡ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದರೆ ತಿರುಗಿ ನೋಡದೆ ಹೋಗ್ತಾ ಇರ್ತೀನಿ. ನೋಡು ಜಯ್, ಏನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನು ಹೇಳು. ಇಲ್ಲ ಅಂದರೆ ಹೋಗ್ತಾ ಇರು. ನನಗದರಿಂದ ಯಾವ ನಷ್ಟನೂ ಇಲ್ಲ. ಖಂಡಿತ ನಷ್ಟ ಆಗುತ್ತೆ ದೇವಕಿ. ಈಗ ಹೇಳ್ತೀಯೋ ಇಲ್ಲ ನಾ ಇಲ್ಲಿಂದ ಹೋಗ್ಲೋ? ನಿನ್ನ ಮಗಳು ಬದುಕಿದಾಳೆ. ಈ ವಿಷಯನ ಮುಂಚೆನೇ ನಿನಗೆ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಅದಕ್ಕೆ ಕಾರಣನೇ ನಿಮ್ಮಪ್ಪ ಧರ್ಮರಾಜ್. ಅವನ ಭಯಕ್ಕೋಸ್ಕರ ಮಗುನ ಬಿಟ್ಕೊಟ್ಟೆ. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನ ಬಿಡೋ ಮಾತೇ ಇಲ್ಲ. ಏನು, ನನ್ನ ಮಗಳು ಬದುಕಿದಾಳ? ಈ ವಿಷಯದಲ್ಲಿ ತಮಾಷೆ ಮಾಡಿದ್ರೆ ಚೆನ್ನಾಗಿರಲ್ಲ. ಈಗ ತಮಾಷೆ ಮಾಡೋ ವಯಸ್ಸು ಅಲ್ಲ, ಮಾಡೋ ಮನಸ್ಸು ನನಗಿಲ್ಲ. ನಾನು ಹೇಳ್ತಾ ಇರೋದು ಸತ್ಯ. ನಮ್ಮ ಮಗಳು ಬದುಕಿದಾಳೆ. ಜೈ, ನನ್ನ ಮಗಳು ಎಲ್ಲಿದ್ದಾಳೆ? ಜೈ, ನನ್ನ ಮಗಳು ಎಲ್ಲಿದ್ದಾಳೆ? ಜಾನಕಿ ಹೇಗಿದ್ದಾಳೆ? ಹೇಳು ಜೈ, ಹೇಳು, ಹೇಳು ಜೈ. ದೇವಕಿ,